Hi, this is Sachin Pawar. How are you? Fine? Okay. Dear students, in the previous classes we learned about that the delegation. Yes. Then in the today's lecture we learned about the another one important concept, that is decentralization. Yes, that is also plays the very important role in the business enterprise or business organization. What happens in the business organization? The authority or power of taking the decision regarding that particular activity is distributed among the various divisions as well as various subordinates. Okay, that decision making power or that decision making authority is distributed among the various division levels or various subordinates, that we call here the decentralization. Okay, that we call here what? The decentralization, and it is a fully opposite to the centralization. Yes, which one is that? That the decentralization is fully opposite to centralization. And in the centralization, what happens? See, the top level management or top authority retains the all the decision making powers within their hands. Okay, within their hands. That's type of the decision making authority or that type of decision making power is we call what? The centralization. And in the decentralization, what happens? The decision making power or decision making authority is distributed among the various division levels of that the particular business enterprises or various the subordinates or workers. Okay, so that is the concept, that is we call what? The decentralization. Yes, so delegation last class dalli ಏನು ನೋಡಿದೀವಿ? ಡಿಟೇಲ್ಡ್ ಇನ್ಫಾರ್ಮೇಷನ್ ಅದರ ಬದಲು ಡೆಲಿಗೇಷನ್ ಕುರಿತು ನೋಡಿದ್ದೀವಿ. ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ ಇನ್ನೊಂದು ಪ್ರಮುಖವಾದಂಥ ಅಂಶ ಬಿಸ್ನೆಸ್ ಎಂಟರ್ಪ್ರೈಸ್ದು ಏನನ್ನು ನೋಡೋಣ ಅಂದರೆ ಡಿಸೆಂಟ್ರಲೈಸೇಷನು. ಇನ್ನು ಡಿಸೆಂಟ್ರಲೈಸೇಷನ್ ಅಂದರೆ ಏನು? ಎಸ್, ದಟ್ ಈಸ್ ಅ ವೆರಿ ಸಿಂಪಲ್. ಡಿಸೆಂಟ್ರಲೈಸೇಷನ್ ಅಂದರೆ ಏನು ಅಂದರೆ ಇಲ್ಲಿ ಹಲವಾರು ಡಿವಿಷನ್ ಲೆವೆಲ್ಗಳು ಇರ್ತಾವಲ್ಲ ಬಿಸ್ನೆಸ್ ಆರ್ಗನೈಸೇಷನ್ದಲ್ಲಿ, ಆಯಾ ಡಿವಿಷನ್ ಲೆವೆಲ್ಗಳಿಗೆ ಅಥವಾ ಆಯಾ ಸಬಾರ್ಡಿನೇಟ್ಗಳಿಗೆ ಏನು ಬಾಟಮ್ ಲೆವೆಲ್ದಲ್ಲಿ ವರ್ಕ್ ಮಾಡ್ತಾರಲ್ಲ ಆಯಾ ಸಬಾರ್ಡಿನೇಟ್ಗಳಿಗೆ ಅವರವರ ಕಾರ್ಯಕ್ಕೆ ತಕ್ಕಂತೆ ಅವರವರ ಒಂದು ಕಾರ್ಯಾನುಸಾರವಾಗಿ ನಿರ್ಧಾರಗಳನ್ನು ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಪರ್ಮಿಷನ್ ಅಥವಾ ಪವರು, ಅಧಿಕಾರ, ಅಥಾರಿಟಿ ಅವರಿಗೆ ಏನು ಮಾಡಲಾಗತ್ತೆ ಅಂದರೆ ಅವರಿಗೆ ವಹಿಸಿಕೊಡಲಾಗತ್ತೆ ಅಂತ ಹೇಳ್ತೀವಿ. ಅದನ್ನೇ ನಾವು ಏನು ಕರಿತೀವಿ ಅಂದರೆ ಡಿಸೆಂಟ್ರಲೈಸೇಷನ್ ಅಂತ ಕರಿತೀವಿ. ಎಸ್, ಇದು ಎದಕ್ಕೆ ವಿರುದ್ಧವಾಗಿರತ್ತಂದರೆ ಸೆಂಟ್ರಲೈಸೇಷನ್ಗೆ ಏನಾಗಿರುತ್ತೆ ಅಂದರೆ ವಿರುದ್ಧವಾಗಿರುತ್ತೆ ಅಂತ ಹೇಳ್ತೀವಿ. ಓಕೆ, ಕೇಂದ್ರೀಕರಣ, ವಿಕೇಂದ್ರೀಕರಣ ಅಂತ ಕರಿತೀವಿ. ಎಸ್, ವಿಕೇಂದ್ರೀಕರಣ, ಡಿಸೆಂಟ್ರಲೈಸೇಷನ್. ಇಲ್ಲೇನು ಆಯಾ ಡಿವಿಷನ್ಗಳು ಅಥವಾ ಡಿವಿಷನ್ಸ್ ದಟ್ ಮೀನ್ಸ್ ಡಿಪಾರ್ಟ್ಮೆಂಟ್ಸ್. ಓಕೆ, ಆಯಾ ಡಿಪಾರ್ಟ್ಮೆಂಟ್ಸ್ಗಳು ತಮ್ಮ ಕಾರ್ಯಚಟುವಟಿಕೆಗಳ ಕುರಿತು ಅವ್ರು ಏನು ಮಾಡ್ಬೋದು ಅಂದರೆ ನಿರ್ಧಾರಗಳನ್ನು ತೆಗೆದುಕೊಳ್ಬೋದು. ಅದನ್ನು ನಿರ್ಧಾರ ತೆಗೆದುಕೊಳ್ಳುವಂಥ ಪವರನ್ನು ಏನು ಒಂದು ಕೊಡಲಾಗತ್ತಲ್ಲ ಅದನ್ನು ನಾವು ಏನು ಕರಿತೀವಿ ಅಂದರೆ ವಿಕೇಂದ್ರೀಕರಣ ಅಥವಾ ಡಿಸೆಂಟ್ರಲೈಸೇಷನ್ ಅಂತ ಕರಿತೀವಿ. ಓಕೆ, ಆ್ಯಂಡ್ ಇದು ಎದಕ್ಕೆ ವಿರುದ್ಧವಾಗಿರುತ್ತೆ? ಸೆಂಟ್ರಲೈಸೇಷನ್ಗೆ ವಿರುದ್ಧವಾಗಿರುತ್ತೆ. ಇನ್ನು ಸೆಂಟ್ರಲೈಸೇಷನ್ದಲ್ಲಿ ಏನಾಗುತ್ತೆ ಅಂದರೆ ಆ ಏನು ಬಿಸ್ನೆಸ್ ಆ್ಯಕ್ಟಿವಿಟಿಗಳು ಇರ್ತಾವಲ್ಲ ಆ ಎಂಟರ್ಪ್ರೈಸದ್ದು ಅದರ ಬದಲು ಅಥವಾ ಅದರ ಕುರಿತು ಏನನ್ನ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಲ್ಲ ಅವು ಎಲ್ಲ ನಿರ್ಧಾರಗಳು ಯಾರು ತೆಗೆದುಕೊಳ್ತಾರೆ ಅಂದರೆ ಕೇವಲ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ದವರು ತೆಗೆದುಕೊಳ್ತಾರೆ ಅಂತ ಹೇಳ್ತೀವಿ. ಆ್ಯಂಡ್ ಬಾಟಮ್ ಲೆವೆಲ್ದವರು ಜಸ್ಟ್ ಅವರನ್ನು ಫಾಲೋ ಮಾಡ್ತಾರೆ ಅಂತ ಹೇಳ್ತೀವಿ. ಆ್ಯಂಡ್ ಅಲ್ಲಿ ಕೇಂದ್ರೀಕರಣದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಪವರ್ ಯಾರ ಹತ್ತಿರ ಇರತ್ತೆ ಅಂದರೆ ಕೇವಲ ದಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ದಲ್ಲಿ ಇರುತ್ತೆ. ಆ್ಯಂಡ್ ಇನ್ನು ವಿಕೇಂದ್ರೀಕರಣದಲ್ಲಿ ದಟ್ ಈಸ್ ಇನ್ ದಿ ಡಿಸೆಂಟ್ರಲೈಸೇಷನ್ದಲ್ಲಿ ಏನಾಗುತ್ತೆ ಅಂದರೆ ಆಯಾ ಆ್ಯಕ್ಟಿವಿಟಿಗಳ ಕುರಿತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಕುರಿತು ಒಂದು ಅಧಿಕಾರ ಅಥವಾ ಒಂದು ಪವರನ್ನು ಆಯಾ ಡಿಪಾರ್ಟ್ಮೆಂಟ್ಗಳಿಗೆ, ಆಯಾ ಸಬಾರ್ಡಿನೇಟ್ಸ್ಗಳಿಗೆ ಅಥವಾ ಆಯಾ ಡಿವಿಷನ್ಗಳಿಗೆ ವಹಿಸಿಕೊಡಲಾಗತ್ತೆ ಅಂತ ಹೇಳ್ತೀವಿ. ಅದನ್ನೇ ಇಲ್ಲಿ ಏನು ನಾವು ಕರಿತಾ ಇದ್ದೀವಿ? ಡಿಸೆಂಟ್ರಲೈಸೇಷನ್ ಅಂತ ಕರಿತಾ ಇದ್ದೀವಿ. ಓಕೆ, yes, let's see the definition of that the decentralization. Yes, then see the definition in the words of Louis Allen. Yes, so Louis Allen ರವರ ಒಂದು ವರ್ಡ್ಸ್ಗಳಲ್ಲಿ ಅವರ ಮಾತುಗಳಲ್ಲಿ ವಾಟ್ ಹಿ ಸೇಸ್, ಸಿ ಏನು ಹೇಳ್ತಾರೆ ಅಂದರೆ ಡಿಸೆಂಟ್ರಲೈಸೇಷನ್ ರೆಫರ್ಸ್ ಟು ಸಿಸ್ಟಮ್ಯಾಟಿಕ್ ಎಫರ್ಟ್ ಟು ಡೆಲಿಗೇಟ್ ಟು ದಿ lowest level all authority except that which can be exercised at central points.
Okay, yes, the very qualitative definition is given by the Louis Allen. Louis Allen saying that what decentralization refers to. Decentralization ಅಂದ್ರೆ ಏನು ಹೇಳ್ತಾರೆ ಅಂದರೆ ಸಿಸ್ಟಮ್ಯಾಟಿಕ್ ಎಫರ್ಟ್. ದಟ್ ಈಸ್ ಒನ್ ವಾಟ್, ದಟ್ ಈಸ್ ಅ ಸಿಸ್ಟಮ್ಯಾಟಿಕ್ ಎಫರ್ಟ್. ಎಸ್, ಅದೊಂದು ಸಿಸ್ಟಮ್ಯಾಟಿಕ್ ಆದಂಥ ಒಂದು ಕ್ರಮಾನುಗತವಾದಂಥ ಒಂದು ಎಫರ್ಟ್ ಇದೆ. ಏನು, ಟು ಡೆಲಿಗೇಟ್, ವಹಿಸಿಕೊಡಲಿಕ್ಕೆ ಅಥವಾ ಹಂಚಲಿಕ್ಕೆ. ಏನು ಹಂಚೋದು ಅಂದರೆ ಟು ದಿ ಲೋವೆಸ್ಟ್ ಲೆವೆಲ್ ಆಲ್ ಅಥಾರಿಟಿ. ಯಾರಿಗೆ ಅಂದರೆ ಆ ಲೋವೆಸ್ಟ್ ಲೆವೆಲ್ ಇರ್ತಾರಲ್ಲ, ಲೋವೆಸ್ಟ್ ಲೆವೆಲ್ ಅಂದರೆ ಯಾರು? ಹೂ ಇಸ್ ದಿ ಲೋವೆಸ್ಟ್ ಲೆವೆಲ್? ದಟ್ ಮೀನ್ಸ್ ದಿ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಆರ್ ವೇರಿಯಸ್ ಸಬಾರ್ಡಿನೇಟ್ಸ್. ಓಕೆ, ಅಮಾಂಗ್ ದ್ಯಾಟ್ ವೇರಿಯಸ್ ಡಿವಿಷನ್ಸ್ ಆರ್ ವೇರಿಯಸ್ ದಿ ಲೋವೆಸ್ಟ್ ಲೆವೆಲ್ಸ್ ಏನು ಮಾಡಬೇಕಂದ್ರೆ ಇಲ್ಲಿ ಅಥಾರಿಟಿಯನ್ನು ಏನು ಮಾಡಬೇಕಂದ್ರೆ ಡೆಲಿಗೇಟ್ ಮಾಡಬೇಕು. ಡೆಲಿಗೇಟ್ ದಟ್ ಮೀನ್ಸ್ ಹಂಚೋದು. ಎಸ್, ಸೊ ಯಾರಲ್ಲಿ ಹಂಚೋದಂದರೆ ಆ ಲೋವೆಸ್ಟ್ ಲೆವೆಲ್ದಲ್ಲಿ. ಇನ್ನು ಲೋವೆಸ್ಟ್ ಲೆವೆಲ್ ಯಾರು ಅಂದರೆ ಆ ಸಬಾರ್ಡಿನೇಟ್ಸ್ಗಳು ಅಥವಾ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ದಟ್ ಮೇ ಬಿ ಪರ್ಚೇಸಿಂಗ್ ಡಿಪಾರ್ಟ್ಮೆಂಟ್, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, etc. ಓಕೆ, ಸೊ ಇವು ಡಿಪಾರ್ಟ್ಮೆಂಟ್ಸ್ಗಳು ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ ಎಕ್ಸೆಪ್ಟ್. ಎಸ್, ದಟ್ ಈಸ್ ವೆರಿ ಎಸೆನ್ಷಿಯಲ್ ಹಿಯರ್. ಎಕ್ಸೆಪ್ಟ್, ಹೊರತುಪಡಿಸಿ. ಏನನ್ನ? ವಾಟ್ ಟು ಎಕ್ಸೆಪ್ಟ್? ದಟ್ which can be exercised at central point. Yes, so which is required at the central point or which is required that take the decision at the top level, that to accept here. Okay, so accept that one, the all the powers or all the authority relating to that decision making regarding that particular activity is distributed or delegated among the various levels or various the lowest levels or various the division levels or various among the various subordinates. Okay, so this one is what the qualitative or the very qualitative definition is given by that the Louis Allen. Yes, so Louis Allen ರವರು ಏನು ಹೇಳ್ತಾರೆ ಅಂದರೆ ಡಿಸೆಂಟ್ರಲೈಸೇಷನ್ ಅಂದರೆ ಏನು? ಅದೊಂದು ಸಿಸ್ಟಮ್ಯಾಟಿಕ್ ಆದಂಥ ಎಫರ್ಟ್ ಇದೆ. ಅಲ್ಲಿ ಏನು ಮಾಡೋದು? ಡೆಲಿಗೇಟ್, ಹಂಚೋದು. ಏನನ್ನು ಹಂಚೋದಂದರೆ ಆ ಅಥಾರಿಟಿಯನ್ನು ಇನ್ನು ಯಾರಲ್ಲಿ ಹಂಚೋದಂದರೆ ಆ ಲೋವೆಸ್ಟ್ ಲೆವೆಲ್ಗಳಲ್ಲಿ. ಸೊ ಲೋವೆಸ್ಟ್ ಲೆವೆಲ್ಗಳಲ್ಲಿ ಏನು ಹಂಚೋದು? ಆ ಅಥಾರಿಟಿ ಅಥವಾ ಪವರನ್ನು ಹಂಚೋದು. ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಒಂದು ಅಥಾರಿಟಿ ಏನು ಪವರ್ ಇದೆಯಲ್ಲ ಆ ಪವರನ್ನು ಹಂಚೋದು. ಆ್ಯಂಡ್ ಎಕ್ಸೆಪ್ಟ್, ಹೊರತುಪಡಿಸಿ ಅಂತ ಏನು ಹೇಳ್ತಾರೆ ಅಂದರೆ ಯಾವುದು ಕಾರ್ಯಗಳನ್ನು ಟಾಪ್ ಏನು ಸೆಂಟ್ರಲ್ ಪಾಯಿಂಟ್ದಲ್ಲಿ. ಸೆಂಟ್ರಲ್ ಪಾಯಿಂಟ್ ಅಂದರೆ ಹಿಯರ್ ಏನು ಟಾಪ್ ಲೆವೆಲ್ದಲ್ಲಿ. ಟಾಪ್ ಲೆವೆಲ್ ಯಾವ ಕಾರ್ಯಗಳನ್ನು ಮಾಡಬೇಕಲ್ಲ ಅವುಗಳನ್ನು ಹೊರತುಪಡಿಸಿ, ಟಾಪ್ ಲೆವೆಲ್ದಲ್ಲಿ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಲ್ಲ ಆ ನಿರ್ಧಾರಗಳನ್ನು ಹೊರತುಪಡಿಸಿ ಉಳಿದೆಲ್ಲ ನಿರ್ಧಾರಗಳ ಕುರಿತಂತೆ ಆಯಾ ಡಿಪಾರ್ಟ್ಮೆಂಟ್ಗಳಿಗೆ, ಆಯಾ ಲೋವೆಸ್ಟ್ ಲೆವೆಲ್ಗಳಿಗೆ ಏನು ಮಾಡೋದಂದರೆ ಅಧಿಕಾರವನ್ನು ಹಂಚಿಕೊಡುವುದು ಅಂತ ಯಾರು ಹೇಳ್ತಾ ಇದ್ದಾರೆ ಅಂದರೆ ಲೂಯಿಸ್ ಅಲೆನ್. ಹಾಗಾದರೆ ಸರ್ ಟಾಪ್ ಲೆವೆಲ್ದಲ್ಲಿ ಏನು ಬರ್ಬೋದು ಅಂದರೆ ದಟ್ ಈಸ್ ವೆರಿ ಸಿಂಪಲ್, ದಿ ಪಾಲಿಸಿ ಫ್ರೇಮಿಂಗ್ ರಿಗಾರ್ಡಿಂಗ್ ದಟ್ ದಿ ಪರ್ಟಿಕ್ಯುಲರ್ ಎಂಟರ್ಪ್ರೈಸಸ್. ಓಕೆ, ದಟ್ ಶುಡ್ ಬಿ ಡನ್ ವಿದಿನ್ ದಿ ಹ್ಯಾಂಡ್ ಆಫ್ ದಟ್ the top level management. Okay, that means here the top level management retain that the decision making authority regarding that the policy framing or formulation of the policies regarding that the particular business enterprise. Okay, ಒಂದು ಏನು ಪಾಲಿಸಿಗಳನ್ನು ಫ್ರೇಮ್ ಮಾಡಬೇಕಲ್ಲ ಬಿಸ್ನೆಸ್ ಎಂಟರ್ಪ್ರೈಸ್ ಕುರಿತು ಅವುಗಳನ್ನು ಪಾಲಿಸಿ ಏನು ಫ್ರೇಮ್ ರೆಡಿ ಮಾಡ್ತಾರಲ್ಲ ಅದು ಯಾರ ಹತ್ತಿರ, ಯಾರ ಒಂದು ಅಂಡರ್ದಲ್ಲಿ ಇರತ್ತೆ ಅಥವಾ ಯಾರ ಒಂದು ಕೈ ಕೆಳಗಡೆ ಇರತ್ತೆ ಅಂತಂದರೆ ಯಾರಿಂದ ಅದು ಅಲ್ಲಿ ರೂಪಿಸಲ್ಪಡತ್ತೆ ಅಂದರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟು. ಆ್ಯಂಡ್ ಉಳಿದೆಲ್ಲವುಗಳು ಏನಾಗ್ತಾವೆ ಅಂದರೆ ಆಯಾ ಡಿವಿಷನ್ಗಳಿಗೆ ಹಂಚಿಕೊಡಲಾಗತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ಯಾರು ಹೇಳ್ತಾ ಇದ್ದಾರೆ ಇದನ್ನು? ದಿ ಲೂಯಿಸ್ ಅಲೆನ್. ಓಕೆ, ಎಸ್. Then sir, is that importance for the business enterprise? That means yes, so ಅದು ಅವಶ್ಯಕತೆ ಇದೇನು ಎಂಟರ್ಪ್ರೈಸ್ಗೆ ಅಂತ ಕೇಳಿದಾಗ ಎಸ್, that of course right, that is sometimes what happens that decentralization helpful for the business enterprise. Okay, sometimes ಏನಾಗುತ್ತೆ ಅಂದರೆ decentralization helpful. That means here not only that decentralization brings the advantages for that the business enterprise. Okay, why? Because here that decentralization have also the limitations. Yes, lot of the limitations, but if saying about that the common manner that decentralization also have the some advantages or some importance. Okay, yes, let's we see that what are the importance of that the decentralization for the business enterprise as well as for the employees also. Okay, yes, let's we see that. See, the first one, develops initiative among subordinates. Yes, first the importance of that the decentralization is what? Develops initiative among subordinates. Yes, of course right. Which one? The decentralization creates self-reliance. Okay,
creates self-reliance, or the employees are works here in the self-motive manners. Okay, that means your subordinates, that means the various workers of the that business enterprise are working initiative manner or self-reliance manner or self-motive manner. Why? Because the decision making power is distributed among that the subordinates, okay, for their particular activities. That is one the first importance of that the ಡಿಸೆಂಟ್ರಲೈಸೇಷನ್. ಓಕೆ, ಡಿಸೆಂಟ್ರಲೈಸೇಷನ್ದು ಫಸ್ಟ್ ಇಂಪಾರ್ಟೆನ್ಸ್ ಏನು ಅಂದರೆ ಡೆವಲಪ್ಸ್, ಏನನ್ನು ಡೆವಲಪ್ ಮಾಡೋದಂದರೆ ಇನಿಷಿಯೇಟಿವ್. ಎಸ್, ಸೊ ಒಂದು ಸ್ವಾವಲಂಬನೆ ಅಥವಾ ಇಲ್ಲಿ ಒಂದು ಸ್ವತಃವಾಗಿ ಏನು ಮಾಡೋದಂದರೆ ವರ್ಕನ್ನು ಮಾಡೋದು. ಎಸ್, ಸೊ ಸೆಲ್ಫ್ ರಿಲಯನ್ಸ್ ಅಂತ ಕರಿತೀವಿ. ಎಸ್, ಸೊ ಅಲ್ಲಿ ಸ್ವಂತ ಒಂದು ಆತ್ಮವಿಶ್ವಾಸದಿಂದ ಏನು ಮಾಡ್ತಾರಂದರೆ ಆ ವರ್ಕ್ ಮಾಡಲಿಕ್ಕೆ ಮುಂದಾಗ್ತಾರಂತ ಹೇಳ್ತೀವಿ. ಯಾರು? ದಿ ಸಬಾರ್ಡಿನೇಟ್ಸ್. ಯಾಕೆ ಅಂತ ಕೇಳಿದರೆ ಆ ಡಿಸೆಂಟ್ರಲೈಸೇಷನ್ದಿಂದ ಏನಾಗುತ್ತಂದರೆ ಆಯಾ ಕಾರ್ಯಗಳಿಗೆ, ಆಯಾ ಸಬಾರ್ಡಿನೇಟ್ಸ್ಗಳಿಗೆ ಏನು ಒಂದು ಕಾರ್ಯಗಳು ವಹಿಸಿಕೊಡಲಾಗತ್ತಲ್ಲ, ಆಯಾ ಕಾರ್ಯಗಳಿಗೆ ತಕ್ಕಂತೆ ಅವರು ಏನು ಮಾಡ್ತಾರಂದರೆ ಅವರು ತಮ್ಮದೇ ಆದಂಥ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ಇಲ್ಲಿ ಏನಾಗತ್ತಂದರೆ ಅವರಲ್ಲಿ ಒಂದು ಸೆಲ್ಫ್ ರಿಲಯನ್ಸ್, ಒಂದು ಸ್ವಾವಲಂಬನೆ ಅಥವಾ ಸ್ವಯಂ ಆಧಾರಿತವಾದದ್ದು, ಅಥವಾ ಇಲ್ಲಿ ಅವರಲ್ಲಿ ಒಂದು ಆತ್ಮವಿಶ್ವಾಸವನ್ನು ಜಾಗೃತ ಮಾಡಲಿಕ್ಕೆ ಅವರ ಒಂದು ಕಾರ್ಯಚಟುವಟಿಕೆಗಳ ಕುರಿತು ತಮ್ಮ ಸ್ವಂತವಾಗಿ ಅವರು ಕಾರ್ಯಗಳನ್ನು ಮಾಡಲಿಕ್ಕೆ ಅವರಿಗೆ ಪ್ರೇರೇಪಿಸಲಾಗತ್ತೆ. ಇದರಿಂದ ಬೈ ದಿ ಡಿಸೆಂಟ್ರಲೈಸೇಷನ್ದಿಂದ ಅಂತ ಹೇಳ್ತೀವಿ. ಓಕೆ, ಸೊ ದಟ್ ಈಸ್ ಒನ್ ದಿ ವಾಟ್ ದಿ ಫಸ್ಟ್ ಇಂಪಾರ್ಟೆನ್ಸ್. ದ ನೆಕ್ಸ್ಟ್ ಒನ್, develops managerial talent for the future. Yes, of course, right. See, develops, which one? The decentralization develops what? Managerial talent for the future. See, only formal trading does not increase the talent or knowledge of the workers, but same times the experience of that the workers also increase the knowledge or talents regarding that the particular activity. Okay, so that means here what? ಕೇವಲ ಆ ಒಂದು ಫಾರ್ಮಲ್ ಟ್ರೈನಿಂಗನ್ನು ಕೊಡೋದರ ಮುಖಾಂತರ ಆ ವರ್ಕರ್ದು ನಾಲೆಜು ಟ್ರೈನಿಂಗ್ ಜಾಸ್ತಿ ಆಗತ್ತೆ ಅಂದರೆ ಇಲ್ಲ. ಓಕೆ, ಅದರ ಜೊತೆಗೆ ಅವು ಏನು ಒಂದು ವರ್ಕರ್ದು ಒಂದು ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಎಕ್ಸ್ಪೀರಿಯನ್ಸ್ ಆಫ್ ದಟ್ ವರ್ಕರ್ಸ್, that is also enhance the knowledge or talent of that the particular workers. Okay, ಒಂದು ಪರ್ಟಿಕ್ಯುಲರ್ ವರ್ಕರ್ದು ಒಂದು ಏನು ಒಂದು ಎಕ್ಸ್ಪೀರಿಯನ್ಸ್ ಆಗತ್ತಲ್ಲ, ಆ ಎಕ್ಸ್ಪೀರಿಯನ್ಸ್ ಸಹಿತ ಏನು ಮಾಡತ್ತಂದರೆ ಅವರ ನಾಲೆಜ್ ಆ್ಯಂಡ್ ಅವರ ಟ್ಯಾಲೆಂಟನ್ನು ಹೆಚ್ಚು ಮಾಡತ್ತೆ ಅಂತ ಹೇಳ್ತೀವಿ. ಆ್ಯಂಡ್ ಫಾರ್ ದ್ಯಾಟ್ ಎಕ್ಸ್ಪೀರಿಯನ್ಸ್ ದಿ ಡಿಸೆಂಟ್ರಲೈಸೇಷನ್ ಸಪೋರ್ಟ್ಸ್. ಓಕೆ, ಸೊ ಅದಕ್ಕೆ ಆ ಎಕ್ಸ್ಪೀರಿಯನ್ಸ್ಗೆ ಏನು ಮಾಡುತ್ತಂದರೆ ಡಿಸೆಂಟ್ರಲೈಸೇಷನ್ ಸಪೋರ್ಟ್ಸ್ ಮಾಡುತ್ತೆ. ಆ್ಯಂಡ್ ಬೈ ದಿ ರುಟೈನ್ ಆ್ಯಕ್ಟಿವಿಟಿ ಆರ್ ಬೈ ಗೋಯಿಂಗ್ ಆನ್ ದಿ ರುಟೈನ್ ಆ್ಯಕ್ಟಿವಿಟಿ, ದಿ ವರ್ಕರ್ ಈಸ್ ಏಬಲ್ ಟು ಟೇಕ್ ದಿ decision regarding all the activities or decision regarding that the managerial, okay, or managerial authority. Yes, so it is also a very essential part for that the business enterprises. Okay, here the subordinates are taking the very essential decisions regarding that the particular the organization or particular enterprises. That is one happen due to the help of that the decentralization. Okay, so ಆ ಡಿಸೆಂಟ್ರಲೈಸೇಷನ್ನಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ ಆ ವರ್ಕರ್ ಏನು ಮಾಡ್ತಾನಂದರೆ ಆ ಆರ್ಗನೈಸೇಷನ್ ಕುರಿತು ಒಂದು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಅದು ಹೆಲ್ಪ್ ಆಗತ್ತೆ ಅಂತ ಹೇಳ್ತೀವಿ. ಆ್ಯಂಡ್ ಅದು ಫ್ಯೂಚರ್ದಲ್ಲಿ ಆ ಮ್ಯಾನೇಜ್ಮೆಂಟ್ ಟ್ಯಾಲೆಂಟನ್ನು ಏನು ಮಾಡುತ್ತಂದರೆ ಎನ್ಹ್ಯಾನ್ಸ್ ಮಾಡುತ್ತೆ ಅಥವಾ ಡೆವಲಪ್ ಮಾಡುತ್ತೆ ಅಂತ ಹೇಳ್ತೀವಿ. ಓಕೆ, ಎಸ್. ದ ನೆಕ್ಸ್ಟ್ ಒನ್, ಕ್ವಿಕ್ ಡಿಸಿಷನ್ ಮೇಕಿಂಗ್. ಎಸ್, the next one, another one very importance of that the decentralization is what? Quick decision making. Yes, see, in the linear management or in the formal management, what happens here? The sequential order flows. Okay, in the formal organization what happens, or in the formal management what happens, the linear manner or in the chronological order the information are flows or order are flows, and same times the responsibilities also flows in the chronological orders. Okay, and here that brings the unnecessary delay in the working activity. That brings what? Unnecessary delay in the working activity. But in the decentralization what happens? All the powers of that making the decisions is left out within the hand of that particular divisions. Okay, so that becomes what? Easy for take the quick decision regarding that the particular
particular division or that particular activity. Yes, so that is possible due to the decentralization, and that particular department or that particular subordinates can't wait for that the information flows from the any other various departments here. Okay, so that may be there is no any step by step information flows, or there is no any waiting for that the step by step the decisions. Okay, or that flowing of that the step by step decisions here, that bottom level or that the subordinates can take the decision regarding the all the activities of that the particular sector or that the particular divisions or departments. Okay, so that is one the benefit from that the decentralization. Yes, decentralization ದಿಂದ ಏನು ಇಲ್ಲಿ ಕ್ವಿಕ್ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಸಹಾಯ ಆಗುತ್ತೆ ಅಂತ ಹೇಳ್ತೀವಿ. ಕ್ವಿಕ್ ನಿರ್ಧಾರಗಳನ್ನು ಯಾವ ರೀತಿ ತೆಗೆದುಕೊಳ್ಳಲಾಗುತ್ತೆ ಅಂದರೆ ಇಲ್ಲಿ ಆ ಲೀನಿಯರ್ ಮ್ಯಾನರ್ದಲ್ಲಿ ಅಥವಾ ಫಾರ್ಮಲ್ ಮ್ಯಾನೇಜ್ಮೆಂಟು ಈ ರೀತಿ ಇಲ್ಲಿ ಆರ್ಡರ್ ಫ್ಲೋ ಆಗೋದು ಇಲ್ಲಿ ಇರೋದಿಲ್ಲ ಎಲ್ಲಿ ಡಿಸೆಂಟ್ರಲೈಸೇಷನ್ದಲ್ಲಿ. ಎಸ್, ಸೊ ಲೀನಿಯರ್ ಮ್ಯಾನೇಜ್ಮೆಂಟ್ ಅಥವಾ ಅಲ್ಲಿ ಫಾರ್ಮಲ್ ಮ್ಯಾನೇಜ್ಮೆಂಟ್ ಇದ್ದಾಗ ಏನಾಗುತ್ತೆ ಅಂದರೆ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಏನಾಗಬೇಕಂದ್ರೆ ಆರ್ಡರ್ ಫ್ಲೋ ಆಗುತ್ತೆ. ದೆನ್ ದಟ್ ಅದೇನು ಮಾಡುತ್ತೆ ಅಂದರೆ ಅನ್ನೆಸಸರಿಯಾಗಿ ಡಿಲೇಯನ್ನು ಮಾಡುತ್ತೆ, ಅಂದರೆ ಅನ್ನೆಸಸರಿಯಾಗಿ ಏನು ಮಾಡೋದು ಅಂದರೆ ತಡವನ್ನು ಮಾಡೋದು. ಆದರೆ ಡಿಸೆಂಟ್ರಲೈಸೇಷನ್ನಿಂದ ಏನಾಗುತ್ತೆ ಅಂದರೆ ಆಯಾ ಡಿಪಾರ್ಟ್ಮೆಂಟ್ಗಳು ಅಥವಾ ಆಯಾ ಡಿವಿಷನ್ಗಳು ಅಥವಾ ಆಯಾ ಸಬಾರ್ಡಿನೇಟ್ಸ್ಗಳು ತಮ್ಮ ಆ್ಯಕ್ಟಿವಿಟಿಗಳ ಕುರಿತಂತೆ ಏನು ನಿರ್ಧಾರಗಳನ್ನು ತೆಗೆದುಕೊಳ್ತಾರಲ್ಲ, ಸೊ ಇಲ್ಲಿ ಅವರು ಸ್ವತಃ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಿಂದ ಅಲ್ಲಿ ಯಾವುದೇ ಡಿಲೇ ಆಗೋದಿಲ್ಲ. ದೆರ್ ಇಸ್ ನೋ ಎನಿ ಡಿಲೇ ಇನ್ ದಿ ವರ್ಕಿಂಗ್ ಆ್ಯಕ್ಟಿವಿಟಿ ಆಫ್ ದಟ್ ದಿ ಪರ್ಟಿಕ್ಯುಲರ್ ಡಿವಿಷನ್ ಆಫ್ ದಟ್ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ದಟ್ ಈಸ್ ಒನ್ ದಿ ಅಡ್ವಾಂಟೇಜ್ ಆಫ್ ದಟ್ ದಿ ಡಿಸೆಂಟ್ರಲೈಸೇಷನ್. ದೆನ್ ನೆಕ್ಸ್ಟ್ ಒನ್, ರಿಲೀಫ್ ಟು top management. Yes, see, very another one very importance of that the decentralization, what relief, that means here that decentralization relax the top level management. Okay, so then how, sir? That means see here the top level management does not require to here participate in the each and every activity of the business enterprise. Okay, each and every activity of the business enterprise. If the decision making power or decision making authority is assigned or distributed among the various departments, they can, that is the departments can take their own decisions. Okay, then that top level management it's does not require to here again involve in that the decision making activity. Okay, that means here that top level management have to take only the part in the top level management decisions. Okay, that means here the central point of decisions, that may be the framing of policies regarding that the particular enterprises, but not the each and every activity of the business enterprise. Why? Because the each and every activities are covered under the various divisions or various departments of that the particular enterprises, and that divisions or departments are given or assigned the authority or power to take the decision regarding that particular that divisions or sectors or that the departments. That's why that brings the relaxation for that the top level management. Okay, so due to the help of what, the decentralization. Yes, so decentralization ಇಂದ ಏನು ಹೆಲ್ಪ್ ಆಗತ್ತಂದರೆ ರಿಲೀಫ್ ಅಥವಾ ರಿಲ್ಯಾಕ್ಸ್ ಕೊಡೋದು ಯಾರಿಗೆ, ಮ್ಯಾನೇಜ್ಮೆಂಟ್ಗೆ. ಸೊ ಯಾವುದು, ಯಾವ ಮ್ಯಾನೇಜ್ಮೆಂಟ್ ಅದು, ಟಾಪ್ ಮ್ಯಾನೇಜ್ಮೆಂಟ್. ಎಸ್, ಸಿ ಆ ಟಾಪ್ ಮ್ಯಾನೇಜ್ಮೆಂಟು ಬಿಸ್ನೆಸ್ ಎಂಟರ್ಪ್ರೈಸ್ದು ಎಲ್ಲ ಆ್ಯಕ್ಟಿವಿಟಿಗಳಲ್ಲಿ ಭಾಗಿಯಾಗಬೇಕೇನೋ ಅಂತ ಕೇಳಿದರೆ ಇಲ್ಲ, ಅವಶ್ಯಕತೆ ಇಲ್ಲ ಅಂತ ಹೇಳ್ತೀವಿ. ಯಾಕೆಂದರೆ ಆಯಾ ಡಿವಿಷನ್ಗಳಿಗೆ ಅಥವಾ ಆಯಾ ಡಿಪಾರ್ಟ್ಮೆಂಟ್ಗಳಿಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಏನು ಒಂದು ಅಥಾರಿಟಿ ಪವರನ್ನು ವಹಿಸಿಕೊಡಲಾಗತ್ತೆ. ಸೊ ಅದರಿಂದ ಏನಾಗತ್ತೆ ಅಂದರೆ ಆಯಾ ಡಿಪಾರ್ಟ್ಮೆಂಟ್ಗಳು ಅಥವಾ ಆಯಾ ಡಿವಿಷನ್ಗಳು ಅಥವಾ ಆಯಾ ಸಬಾರ್ಡಿನೇಟ್ಸ್ಗಳು ಏನು ಮಾಡ್ತಾರೆ ಅಂದರೆ ಅವರವರ ಕಾರ್ಯಚಟುವಟಿಕೆಗಳ ಕುರಿತಂತೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ಮತ್ತು ಅವರ ಕಾರ್ಯಗಳಲ್ಲಿಯೂ ಸಹಿತ ಪ್ರತಿಯೊಂದು ಆ್ಯಕ್ಟಿವಿಟಿಗಳಲ್ಲಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟು ಭಾಗಿಯಾಗುವಂಥ ಅವಶ್ಯಕತೆ ಇಲ್ಲ. ಎದರಿಂದ ಅಂತ ಕೇಳಿದರೆ ಡ್ಯೂ ಟು ದಿ ಹೆಲ್ಪ್ ಆಫ್ ದಟ್ ದಿ ಡಿಸೆಂಟ್ರಲೈಸೇಷನ್ ಅಂತ ಹೇಳ್ತೀವಿ. ಡಿಸೆಂಟ್ರಲೈಸೇಷನ್ ಸಹಾಯದಿಂದ ಅವರು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟು ಪ್ರತಿಯೊಂದು ಆ ಆ್ಯಕ್ಟಿವಿಟಿಗಳಲ್ಲಿ, ಪ್ರತಿಯೊಂದು ಬಿಸ್ನೆಸ್ ಎಂಟರ್ಪ್ರೈಸ್ ಆ್ಯಕ್ಟಿವಿಟಿಗಳಲ್ಲಿ ಭಾಗಿಯಾಗುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀವಿ. ದಟ್ ಈಸ್ ಒನ್ ದಿ ಅನದರ್ ಒನ್ ಇಂಪಾರ್ಟೆನ್ಸ್ ಆಫ್ ದಟ್ ದಿ ಡಿಸೆಂಟ್ರಲೈಸೇಷನ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಒನ್, facilitates growth. Yes, so see the another one importance of that the decentralization, what that facilitates the
growth of that the particular enterprise. Okay, see how, see that brings the scope for the individual talent or personal talents of the workers or the personal talents of the subordinates. Okay, that means here that is one opportunity for that the subordinates to use their talents or skills. Okay, that means here if the authority is provided to them to take decisions, okay, by using their own talent or by using their own skills. Okay, so they can use their own skill and talents to help for the growth of that particular enterprise. Okay, so that is one the advantage of that the what decentralization. Okay, that means here the personal that the individuals of that particular enterprise or the subordinates of that particular enterprise use their knowledge or talents for that their particular working activity, and that leads to that profitability of the business enterprise, and same times that increasing in the profitability of that enterprise is leads to the growth of that the enterprises. Okay, so that is due to what help of that the decentralization help ದಿಂದ ಏನಾಗತ್ತಂದ್ರೆ ಇಲ್ಲಿ ಆ ವರ್ಕರ್ಗೆ ಅಥವಾ ಸಬಾರ್ಡಿನೇಟ್ಸ್ಗಳಿಗೆ ಏನಾಗತ್ತಂದರೆ ತಮ್ಮದೇ ಓನ್ ಆದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಒಂದು ಇಲ್ಲಿ ಅವಕಾಶಗಳನ್ನು ಕೊಡೋದ್ರಿಂದ ಇಲ್ಲಿ ಅವ್ರೇನು ಮಾಡ್ತಾರಂದರೆ ಸ್ವಂತವಾದಂಥ ಒಂದು ಸ್ವಂತ ನಾಲೆಜು ಟ್ಯಾಲೆಂಟು ಅಥವಾ ಸ್ಕಿಲ್ಗಳನ್ನು ಬಳಸಲಿಕ್ಕೆ ಅವರಿಗೆ ಒಂದು ಅಪಾರ್ಚುನಿಟಿ ಇರೋದರಿಂದ ಅವ್ರು ಏನು ಮಾಡ್ತಾರಂದರೆ ತಮ್ಮ ಸ್ವಂತ ನಾಲೆಜು ಸ್ಕಿಲ್ಗಳನ್ನು ಬಳಸಿ ಆ್ಯಕ್ಟಿವಿಟಿಗಳನ್ನು ಮಾಡೋದ್ರಿಂದ ಅದು ಏನು ಲೀಡ್ ಮಾಡತ್ತಂದರೆ ಅದರಿಂದ ಏನಾಗತ್ತಂದರೆ ಆ ಎಂಟರ್ಪ್ರೈಸ್ದು ಪ್ರಾಫಿಟಬಿಲಿಟಿ ಆಗತ್ತೆ, ಇನ್ಕ್ರೀಸ್ ಇನ್ ಪ್ರಾಫಿಟಬಿಲಿಟಿ ಆಗತ್ತೆ ಅಂತ ಹೇಳ್ತೀವಿ. ಎಸ್, ಸೊ ದ್ಯಾಟ್ ಇನ್ಕ್ರೀಸ್ ಇನ್ ಪ್ರಾಫಿಟಬಿಲಿಟಿ ಲೀಡ್ಸ್ ಟು ಗ್ರೋತ್ ಆಫ್ ದ್ಯಾಟ್ ದಿ ಪರ್ಟಿಕ್ಯುಲರ್ ಎಂಟರ್ಪ್ರೈಸ್ ಅಂತ ಹೇಳ್ತೀವಿ. ಆ ಇನ್ಕ್ರೀಸ್ ಇನ್ ಪ್ರಾಫಿಟಬಿಲಿಟಿ ಏನು ಮಾಡುತ್ತಂದರೆ ಆ ಎಂಟರ್ಪ್ರೈಸ್ದು ಗ್ರೋತನ್ನು ಮಾಡುತ್ತೆ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಒನ್ ಹೆಲ್ಪ್ ಆಫ್ ದ್ಯಾಟ್ ದಿ ಡಿಸೆಂಟ್ರಲೈಸೇಷನ್. ಆ್ಯಂಡ್ ಲಾಸ್ಟ್ ಒನ್ ಬೆಟರ್ control. Yes, the last but not least the another one importance of that the what the decentralization, what better control. Yes, of course right. See what happens, the all the powers or authorities regarding the decision making is provided to all the various divisions or among the various subordinates, and it is very helpful for the take the necessary decision regarding that the particular operating activity within that the business enterprise. Okay, so that is one the another one importance of that the decentralization. Okay, yes, then this is about the what the brief about that the meaning, definition as well as the importance of that the decentralization. Then let's we see that what are the difference in between delegation and decentralization. Okay, what are the difference in between what delegation and decentralization? There is a slight difference. See what happens, in the delegation the task or works are delegated, or the task or works are distributed among the subordinates, and in the decentralization what happens, the decision making power is distributed among the various subordinates or various divisions. Okay, so this is one the direct difference in between what decentralization and delegation. Okay, yes, let's we see that some difference in between what the delegation as well as in the decentralization. Yes, then see the ಚಾರ್ಟ್ ಅನ್ನು ನೋಡ್ರಿ. ದೆನ್ ಡೆಲಿಗೇಷನು ಮತ್ತು ಡಿಸೆಂಟ್ರಲೈಸೇಷನ್ಗಳ ನಡುವಿನ ಏನು ಡಿಫ್ರೆನ್ಸ್ ಇದೆ, ಏನು ವ್ಯತ್ಯಾಸಗಳು. ಎಸ್, ದೆನ್ ಸಿ ದಿ ಚಾರ್ಟ್. ಏನು ಡೆಲಿಗೇಷನ್ ಆ್ಯಂಡ್ ಡಿಸೆಂಟ್ರಲೈಸೇಷನ್ ಎ ಕಂಪ್ಯಾರಿಟಿವ್ ದಟ್ ಮೀನ್ಸ್ ಕಂಪ್ಯಾರಿಸನ್ ಮಾಡೋದು. ಓಕೆ, ಸೊ ಅವುಗಳ ವ್ಯತ್ಯಾಸಗಳನ್ನು ನೋಡೋದು. ಆ್ಯಂಡ್ ಫಸ್ಟ್ ಕಾಲಮ್ ಸೇಯಿಂಗ್ ದ್ಯಾಟ್ ಬೇಸಿಸ್ ದಟ್ ಮೀನ್ಸ್ ಆಧಾರ. ಸೊ ಏನನ್ನು ಆಧಾರವಾಗಿಡಬೇಕು ಅಂದರೆ ಯಾವ ಆಧಾರದ ಮೇಲೆ ನಾವು ಕಂಪ್ಯಾರಿಸನ್ಗಳನ್ನು ಮಾಡಬೇಕು. ಆ್ಯಂಡ್ ಫಸ್ಟ್ ಒನ್ ಡೆಲಿಗೇಷನ್ ಆ್ಯಂಡ್ ನೆಕ್ಸ್ಟ್ ಈಸ್ decentralization. Yes, see first one nature. Yes, nature that means ಸ್ವರೂಪ. ಏನು ಸ್ವರೂಪ, ಏನು ಹೇಳುತ್ತೆ, what nature explains about that the delegation and decentralization. That means first see delegation is a compulsory act because no individual can perform all tasks on his own. Yes, of course right. In the delegation what happens, the delegation is a compulsory. Why? Because all the task means what, works. Okay, all the task or all the works are not performed by any one person or not performed by the
top level management, that should be distributed among the various departments or among the various subordinates or among the various workers. Okay, so that is very essential. Then if you think about that, the decentralization is an optional policy decision. It is done at the discretion of the top management. Yes, so this is the first difference in between that the delegation and the decentralization. See that the delegation is the compulsory work or compulsory here, and the decentralization is not compulsory, that is optional. Okay, that is optional. If the top level requires that the decentralization, that the concept of decentralization, they can adopt that, neither not. Okay, that is one optional. And the next one line is there, see, it is done at the discretion of the top management. Yes, of course, discretion, that means good judgment. Discretion means what? Good judgment, or on the basis of good opinion of the top level management. Okay, so decentralization is done only by the good judgment or good decision or good opinion of that the top level management, that we call here what? Discretion. Okay, so discretion ಅಂದ್ರೆ ಏನು? ಆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ದು ಒಂದು ಗುಡ್ ಒಪಿನಿಯನ್, ಒಳ್ಳೆಯ ಒಪಿನಿಯನ್ ಆಧಾರದ ಮೇಲೆ ಅದನ್ನು ತೆಗೆದುಕೊಳ್ಳಲಾಗತ್ತೆ ಅಂತ ಹೇಳ್ತೀವಿ ಇನ್ ದಿ ಬಿಸ್ನೆಸ್ ಆರ್ಗನೈಸೇಷನ್ದಲ್ಲಿ ಅಂತ ಹೇಳ್ತೀವಿ. ಓಕೆ, ಎಸ್, ಸೊ ವೆರಿ ದಿ ಫಸ್ಟ್ ಡಿಫ್ರೆನ್ಸ್ ಏನು ಹೇಳತ್ತಂದರೆ ನೇಚರ್ ಆಧಾರದಲ್ಲಿ ಇದು ಡೆಲಿಗೇಷನು ಕಂಪಲ್ಸರಿ ಇದೆ, ಆ್ಯಂಡ್ ಯಾವುದು ಡಿಸೆಂಟ್ರಲೈಸೇಷನು ಅದು ಆಪ್ಷನಲ್ ಇದೆ. ಎಸ್, ದಟ್ ಈಸ್ ನಾಟ್ ಕಂಪಲ್ಸರಿ. ಅದನ್ನು ಬಿಸ್ನೆಸ್ ಆರ್ಗನೈಸೇಷನ್ದವರು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಅಥವಾ ಅದನ್ನು ಸ್ಟಾಪ್ ಮಾಡ್ಬೋದು. ಓಕೆ, ಸೊ ಅದನ್ನು ಅಡಾಪ್ಟ್ ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು. ಯಾವುದನ್ನು? ಡಿಸೆಂಟ್ರಲೈಸೇಷನ್, ದಟ್ ಈಸ್ ಆಪ್ಷನಲ್. ಓಕೆ, ಸೊ ಆದರೆ ಯಾವುದು ಡೆಲಿಗೇಷನ್ ಕಂಪಲ್ಸರಿ ಯಾಕೆ ಕೇಳಿದರೆ, ಸಿ, ಒಂದು ಬಿಸ್ನೆಸ್ ಆರ್ಗನೈಸೇಷನ್ ತೆಗೆದುಕೊಂಡಾಗ ಎಲ್ಲ ಆ್ಯಕ್ಟಿವಿಟಿಗಳನ್ನು ಒಬ್ಬರೇ ಮಾಡಲಿಕ್ಕೆ ಸಾಧ್ಯ ಇದೆ ಏನ್ರಿ? ಇಲ್ಲ. ಓಕೆ, ಸೊ ಎಲ್ಲ ಆ್ಯಕ್ಟಿವಿಟಿಗಳನ್ನು ಒಬ್ಬರೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟು ಎಲ್ಲ ಆ್ಯಕ್ಟಿವಿಟಿಗಳನ್ನು ಮಾಡಬೇಕಂದ್ರೆ ಸಾಧ್ಯ ಆಗೋದಿಲ್ಲ. ಓಕೆ, ಸೊ ಎಲ್ಲ ಆ್ಯಕ್ಟಿವಿಟಿಗಳನ್ನು ಮಾಡಬೇಕಂದ್ರೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ಏನು ಮಾಡಬೇಕಾಗತ್ತಂದರೆ ಆ ವರ್ಕ್ಗಳನ್ನು ಏನು ಮಾಡಬೇಕು? ಹಲವಾರು ಡಿಪಾರ್ಟ್ಮೆಂಟ್ಗಳಲ್ಲಿ, ಹಲವಾರು ಡಿವಿಷನ್ಗಳಲ್ಲಿ ಅಥವಾ ಹಲವಾರು ವರ್ಕರ್ಗಳಲ್ಲಿ ಏನು ಮಾಡಬೇಕಾಗತ್ತಂದರೆ ಹಂಚಿಕೊಡಬೇಕಾಗತ್ತೆ ಅಂತ ಹೇಳ್ತೀವಿ. ಅದನ್ನೇ ಡೆಲಿಗೇಷನ್ ಅಂತ ಕರಿತೀವಿ. ಆ್ಯಂಡ್ ಇನ್ನು ಡಿಸೆಂಟ್ರಲೈಸೇಷನ್ ಅಂದರೆ ಏನು? ಆ ನಿರ್ಧಾರಕ್ಕೆ ತೆಗೆದುಕೊಳ್ಳುವಂಥ ಪವರ್ ವರ್ಕರ್ಗಳ ಕಡೆಗೆ ಇರಬೇಕು ಅಥವಾ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಕಡೆ ಇರಬೇಕು ಅನ್ನೋದು ಆಪ್ಷನಲ್ ಆಗಿರತ್ತೆ. ಓಕೆ, ಸೊ ಅದು ಯಾರಿಗೆ ಸಂಬಂಧಪಟ್ಟಿದ್ದೆ ಅಂದರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತೀವಿ. ಅವರು ಅದನ್ನು ಅಡಾಪ್ಟ್ ಮಾಡ್ಬೋದು, ಇಲ್ಲಾಂದರೆ ಮಾಡದೇ ಇರ್ಬೋದು. ಆ್ಯಂಡ್ ಇನ್ನು ಅದನ್ನು ಅಡಾಪ್ಟ್ ಮಾಡಿದರೆ ಅದು ಯಾವ ರೀತಿ ಆಗತ್ತೆ ಅಂದರೆ ಬೈ ದಿ ಗುಡ್ ಒಪಿನಿಯನ್. ಓಕೆ, ಸೊ ಅಥವಾ ಒಂದು ಬೆಸ್ಟ್ ಒಪಿನಿಯನ್ ಅಥವಾ ಒಂದು ಒಳ್ಳೆಯ ಅನಿಸಿಕೆ ಮುಖಾಂತರ, ಯಾರೋ ಒಳ್ಳೆಯ ಅನಿಸಿಕೆ ಅಥವಾ ಯಾರೋ ಒಂದು ಒಳ್ಳೆಯ ಜಜ್ಮೆಂಟ್ ಮುಖಾಂತರ ಅದನ್ನು ತೆಗೆದುಕೊಳ್ಳಲಾಗತ್ತೆ ಅಂದರೆ ಫ್ರಮ್ ದಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ದವ್ರದ್ದು ಅಂತ ಹೇಳ್ತೀವಿ. ಓಕೆ, ಎಸ್. ದ ನೆಕ್ಸ್ಟ್ ಒನ್, ಸಿ ಸೆಕೆಂಡ್ ಒನ್, ಫ್ರೀಡಮ್ ಆಫ್ ಆ್ಯಕ್ಷನ್. ಎಸ್, how the freedom of action carried forward in the delegation and in the decentralization. That means, see, first one, more control by the superior, hence less freedom to take own decisions. Yes, of course, right. See, in the delegation what happens? The more control by the superiors, that means here works are delegated by the superior to subordinates. Okay, works are delegated or works are assigned or works are provided from by superior to the subordinates, and hence here what happens? The more control over the works, and there is self decision is not required here. Okay, that means here what called the own decisions are not required in where? In the delegation. Okay, but in the decentralization what happens? Less control over the executives, hence greater freedom of action. Yes, why? Because that particular divisions or that particular departments can take their own decisions. Okay, that is one helpful. Yes, so ಇಲ್ಲಿ ಡೆಲಿಗೇಷನ್ದಲ್ಲಿ ಏನಾಗತ್ತಂದರೆ ಆ ಸುಪೀರಿಯರು ವರ್ಕ್ಗಳನ್ನು ಅಥವಾ ಸುಪೀರಿಯರು ಆ ಟಾಸ್ಕ್ಗಳನ್ನು ಸಬಾರ್ಡಿನೇಟ್ಸ್ಗೆ ಕೊಟ್ಟಿರೋದ್ರಿಂದ ಆ ಸಬಾರ್ಡಿನೇಟ್ಸ್ಗಳು ವರ್ಕನ್ನು ಮಾಡಬೇಕು. ಆದರೆ ಅಲ್ಲಿ ಸ್ವಂತವಾದಂಥ ತಮ್ಮದೇ ಆದಂಥ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಅವರಿಗೆ ಅನುಮತಿ ಇಲ್ಲ ಅಂತ ಹೇಳ್ತೀವಿ, ಪರ್ಮಿಷನ್ ಇಲ್ಲ ಅಂತ ಹೇಳ್ತೀವಿ. ಆದರೆ ಎಲ್ಲಿ
ಅವರಿಗೆ ಡಿಸೆಂಟ್ರಲೈಸೇಷನ್ ತೊಗೊಂಡಾಗ ಅಲ್ಲಿ ಡಿಸೆಂಟ್ರಲೈಸೇಷನ್ದಲ್ಲಿ ಏನಾಗುತ್ತೆ ಅಂದರೆ ಏನು ಎಕ್ಸಿಕ್ಯೂಟಿವ್ ಕಾರ್ಯಗಳನ್ನು ಮಾಡುವಂಥವ್ರು ಇರ್ತಾರಲ್ಲ ಅವರಿಗೆ ಆ ಕಾರ್ಯಗಳಿಗೆ ಬದಲು ಫ್ರೀಡಮನ್ನು ಕೊಟ್ಟಿರೋದ್ರಿಂದ, ಸ್ವತಂತ್ರತೆ ಕೊಟ್ಟಿರೋದ್ರಿಂದ ಅವ್ರು ಏನು ಮಾಡ್ಬೋದು ಅಂದರೆ ಆಯಾ ಕಾರ್ಯಗಳ ಕುರಿತಂತೆ ಏನು ಮಾಡ್ಬೋದು ಅಂದರೆ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು ಅಂತ ಹೇಳ್ತೀವಿ. ದಟ್ ಈಸ್ ಅವರಿಗೆ ಒಂದು ಗ್ರೇಟರ್ ಫ್ರೀಡಮ್ ಇರುತ್ತೆ ಅವರ ಆ್ಯಕ್ಷನ್ಗಳಿಗೆ. ಅಂದರೆ ಅಲ್ಲಿ ಅವರ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಅವರಿಗೆ ಒಂದು ಅವಕಾಶಗಳನ್ನು ಕೊಟ್ಟಿರಲಾಗುತ್ತೆ ಅಂತ ಹೇಳ್ತೀವಿ. ಇನ್ ವೇರ್ ಇನ್ ದಿ ಡಿಸೆಂಟ್ರಲೈಸೇಷನ್. ದೆನ್ ನೆಕ್ಸ್ಟ್ ಒನ್ ಸ್ಟೇಟಸ್. ಸ್ಟೇಟಸ್ ಬದಲು ಹೇಳಬೇಕಾದ್ರೆ ಇನ್ ದಿ ಡೆಲಿಗೇಷನ್ ವಾಟ್ ಹ್ಯಾಪನ್ಸ್, ಸಿ ಇಟ್ ಈಸ್ ಎ ಪ್ರೊಸೆಸ್ ಫಾಲೋಡ್ ಟು ಶೇರ್ ಟಾಸ್ಕ್. So it is a process followed to share task. That means how the works or tasks are shared by the superior to subordinates. Okay, that means here that tasks are shared by the top level management with the middle level management, and middle level management to bottom level management, and bottom level management to supervisors, and supervisor to again the workers. Here tasks are shared here. Okay, and their higher authority enjoys the status here. Okay, their higher authority enjoys the status. For example, for the workers the supervisor enjoy the status, and for the supervisors that the bottom level management enjoys the status, and for that bottom level management the middle level management enjoys the status, and for the middle level management the top level management enjoys the status. Okay, this is one, the shared task is here. That is one, shared task is nothing but what, the works. Okay, ಇಲ್ಲಿ ಸ್ಟೇಟಸ್ ಕುರಿತಂತೆ ಹೇಳಬೇಕಾದ್ರೆ ಆ ಒಂದು ಇಲ್ಲಿ ಸೇರ್ಡ್ ಟಾಸ್ಕ್ ಇರುತ್ತೆ ಅಂತ ಹೇಳ್ತೀವಿ. ಇಟ್ ಈಸ್ ಅ ಪ್ರೊಸೆಸ್ ಫಾಲೋಡ್ ಟು ಸೇರ್ ಟಾಸ್ಕ್. ಅಂದರೆ ಇಲ್ಲಿ ಕಾರ್ಯಗಳನ್ನು ಅಥವಾ ಆ ವರ್ಕ್ಗಳನ್ನು ಏನು ಹಂಚಿಕೊಡಲಾಗತ್ತೆ ಅಂತ ಹೇಳ್ತೀವಿ. ಇನ್ನು ಸ್ಟೇಟಸನ್ನು ಅನುಭವಿಸೋ ಕುರಿತ ತೆಗೆದುಕೊಂಡಾಗ ಇಲ್ಲಿ ಯಾವ ರೀತಿ ಆಗತ್ತೆ ಅಂದರೆ ಆ ವರ್ಕರ್ಗೆ ಮೇಲಧಿಕಾರಿಯಾಗಿ ಯಾರು ಸ್ಟೇಟಸನ್ನು ಮೇಂಟೈನ್ ಇಲ್ಲಿ ಇರ್ತಾರಂದರೆ ಅವ್ರಿಗೆ ಮೇಂಟೈನ್ ಮಾಡ್ತಾರಂದರೆ ಸೂಪರ್ವೈಸರ್ ಅಂತ ಹೇಳ್ತೀವಿ. ಸೂಪರ್ವೈಸರ್ಗೆ ಬಾಟಮ್ ಲೆವೆಲ್ ಮ್ಯಾನೇಜ್ಮೆಂಟು, ಬಾಟಮ್ ಲೆವೆಲ್ದವ್ರಿಗೆ ಮಿಡಲ್ ಲೆವೆಲ್ದವ್ರಿಗೆ ದಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟು, ಈ ರೀತಿ ಒಂದು ಸ್ಟೇಟಸ್ ಮೇಂಟೈನ್ ಆಗುತ್ತೆ ಇನ್ ದಿ ಡೆಲಿಗೇಷನ್ದಲ್ಲಿ. ಆದರೆ ಇನ್ ದಿ ಡಿಸೆಂಟ್ರಲೈಸೇಷನ್ ವಾಟ್ ಹ್ಯಾಪನ್ಸ್, it is the result of the policy decision of the top management. That the status here, what it is the result of the policy decision of that the top management, what it takes decision regarding that the particular activity, it's depend. Okay, so which one depend on the what, the top level management. Okay, that means in the earlier point we discussed that what, that is a decentralization is optional. Okay, then which power or which authority is given to that subordinates or divisions, it is a depend on that the what, the top level management. Okay, so what is the decision policy of that the top level management? ಆ ಡಿಸಿಷನ್ ಪಾಲಿಸಿ ಏನು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ದು, ಯಾವ ಅಧಿಕಾರಗಳನ್ನು ಅಥವಾ ಯಾವ ಪವರ್ಗಳನ್ನು ರಿಗಾರ್ಡಿಂಗ್ ವಾಟ್, ದಿ ಡಿಸಿಷನ್ ಮೇಕಿಂಗ್ಗಳನ್ನು ಆ ವರ್ಕರ್ಗಳಿಗೆ ಅಥವಾ ಸಬಾರ್ಡಿನೇಟ್ಸ್ಗಳಿಗೆ ವಹಿಸಿಕೊಡಲಾಗಿದೆ ಅನ್ನೋದು ಆ ಒಂದು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ದು ಒಂದು ಪಾಲಿಸಿ ನಿರ್ಧಾರದ ಮೇಲೆ ಅವಲಂಬಿತವಾಗಿದೆ ಅಂತ ಹೇಳ್ತೀವಿ. ಯಾಕಂದರೆ ದಟ್ ಈಸ್ ಒನ್ ಆಪ್ಷನಲ್, ಅದೊಂದು ಆಪ್ಷನಲ್ ಇದೆ ಅಂತ ಹೇಳ್ತೀವಿ. ಅದು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಒಂದು ಆಪ್ಷನಲ್. ಅದು ಆ ಡಿಸೆಂಟ್ರಲೈಸೇಷನ್ ಅದನ್ನು ಅಡಾಪ್ಟ್ ಮಾಡ್ಬೋದು, ಅಡಾಪ್ಟ್ ಮಾಡದೇ ಇರ್ಬೋದು. ಮಾಡಿದರೆ ಎಷ್ಟು ಅಧಿಕಾರ ಅಥವಾ ಎಷ್ಟು ಪವರ್, ಎಲ್ಲಿವರೆಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಕುರಿತು ಅಥಾರಿಟಿ ಅಥವಾ ಪವರನ್ನು ಕೊಡಲಾಗಿದೆ ಸಬಾರ್ಡಿನೇಟ್ಸ್ಗೆ ಅನ್ನೋದರ ಕುರಿತು ಇಲ್ಲಿ ಏನಾಗುತ್ತೆ ಅಂದರೆ ಅಂಶ ಅವಲಂಬನೆ ಆಗಿರುತ್ತೆ ಅಂತ ಹೇಳ್ತೀವಿ. ಓಕೆ, ದೆನ್ ನೆಕ್ಸ್ಟ್ ಒನ್ ಸ್ಕೋಪ್. if you saying about that the scope of that the delegation, it has a narrow scope as it is limited to superior and his immediate subordinates. So that the delegation have the narrow scope, ಅದಕ್ಕೆ ಒಂದು ಕಡಿಮೆ ಸ್ಕೋಪ್ ಇದೆ ಅಂತ ಹೇಳ್ತೀವಿ. ಓಕೆ, ಒಂದು ಸಣ್ಣದಾದಂಥ ಸ್ಕೋಪು. ಸೊ ಇಲ್ಲಿ ಆ ಸ್ಕೋಪ್ ಕಡಿಮೆ ಇದೆ ಅಂತ ಹೇಳ್ತೀವಿ. ಆ್ಯಂಡ್ ದಟ್ ಈಸ್ ಅ ಲಿಮಿಟೆಡ್, ಅದೊಂದು ರೆಸ್ಟ್ರಿಕ್ಷನ್ ಇದೆ ಅಲ್ಲಿ, ಅಥವಾ ಅಲ್ಲಿ ಒಂದು ಸೀಮಿತವಾಗಿದೆ ಅಂತ ಹೇಳ್ತೀವಿ. ಎಲ್ಲಿವರೆಗೆ ಅಂದರೆ ಆ ಸುಪೀರಿಯರು ಮತ್ತು ಅವನ ಇಮಿಡಿಯೇಟ್ ಸಬಾರ್ಡಿನೇಟ್. ಸೊ ಫಾರ್ ಎಕ್ಸಾಂಪಲ್ ಇಮಿಡಿಯೇಟ್ ಸಬಾರ್ಡಿನೇಟ್ಸ್ ಅಂತ ಹೇಳಬೇಕಾದ್ರೆ ಸೂಪರ್ವೈಸರ್ಗೆ ಇಮಿಡಿಯೇಟ್ ಸಬಾರ್ಡಿನೇಟ್ಸ್ ಅಂದರೆ ಯಾರು, ವರ್ಕರ್ಸ್. ಓಕೆ, ಆ್ಯಂಡ್ ಬಾಟಮ್ ಲೆವೆಲ್ ಮ್ಯಾನೇಜ್ಮೆಂಟ್ದವ್ರಿಗೆ ಇಮಿಡಿಯೇಟ್ ಸಬಾರ್ಡಿನೇಟ್ಸ್ ಯಾರು ಅಂದರೆ ದಿ ಸೂಪರ್ವೈಸರ್. ಲೈಕ್ ವೈಸ್ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ಇಮಿಡಿಯೇಟ್ ಸಬಾರ್ಡಿನೇಟ್ಸ್ ಯಾರು, ದಿ ಬಾಟಮ್ ಲೆವೆಲ್ ಮ್ಯಾನೇಜ್ಮೆಂಟ್. ಆ್ಯಂಡ್ ಟಾಪ್ ಲೆವೆಲ್ದವರಿಗೆ
ದಿ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್. ಲೈಕ್ವೈಸ್ ಇಮಿಡಿಯೇಟ್ ತತ್ಕ್ಷಣ ಅಲ್ಲೇ ಸಮೀಪದ ಅಂದರೆ ತಕ್ಷಣದ ಒಂದು ಸಬಾರ್ಡಿನೇಟ್ಸ್ಗಳು ಅವರ ಅಂಡರ್ದಲ್ಲಿ ವರ್ಕ್ ಮಾಡೋರಿಗೆ ಇಷ್ಟಿಗೆ ಸೀಮಿತವಾಗಿರುತ್ತೆ ಯಾವುದು ಡೆಲಿಗೇಷನ್. ಓಕೆ, ದೆನ್ ದಟ್ಸ್ ವೈ ವಿ ಸೇಯಿಂಗ್ ವಾಟ್ ನ್ಯಾರೋ ಸ್ಕೋಪ್, ಅದ್ರ ಕಡೆ ಏನಿದೆ ಒಂದು ಕಡಿಮೆ ಸ್ಕೋಪ್ ಇದೆ. ದೆನ್ ನೆಕ್ಸ್ಟ್ ಒಂದು ಡಿಸೆಂಟ್ರಲೈಸೇಷನ್. ಸಿ it has wide scope as it implies extension of delegation to the lowest level of management. Yes, so that is one what the importance or that the benefit also of that the decentralization. See here what the decentralization brings the wide scope for that the bottom level management. Okay, so that brings the what the self relative decision activity. Okay, that means here that the bottom level management can take the decisions with the own decisions. Okay, that means that is one helpful here. So that have the wide scope rather than that delegation. ಆ ಡೆಲಿಗೇಷನ್ ಕಿಂತನೂ ಏನಿದೆ ಅಂದರೆ ವೈಡ್ ಸ್ಕೋಪ್ ಇದೆ ಅದಕ್ಕೆ ದಿ ಡಿಸೆಂಟ್ರಲೈಸೇಷನ್ಗೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಆ ಡೆಲಿಗೇಷನ್ದಲ್ಲಿ ಇನ್ ದಿ ಡೆಲಿಗೇಷನ್ ವಾಟ್ ಹ್ಯಾಪನ್ಸ್, ಸಿ ಜಸ್ಟ್ ವರ್ಕ್ಸ್ ಆರ್ ಅಸೈನ್ಡ್ ಆರ್ ವರ್ಕ್ಸ್ ಆರ್ distributed, but in the decentralization what happens, the decision making power is also distributed. That's why we saying that the bottom level management or lowest level management have the wide scope than the delegation. ಆ ಡೆಲಿಗೇಷನ್ಗಿಂತಲೂ ಜಾಸ್ತಿ ಸ್ಕೋಪ್ ಯಾವುದಕ್ಕಿದೆ ಅಂದರೆ ಯಾವುದು ಲೋವೆಸ್ಟ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ಅಥವಾ ಬಾಟಮ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ಇದೆ ಅಂತ ಹೇಳ್ತೀವಿ. ಓಕೆ, ದ ನೆಕ್ಸ್ಟ್ ಒನ್ ಪರ್ಪಸ್. ಎಸ್, ಸೊ ವಾಟ್ ಈಸ್ ದ ಪರ್ಪಸ್ ಆಫ್, ಉದ್ದೇಶಗಳೇನು ಇದರದು ಆ ಡೆಲಿಗೇಷನು ಮತ್ತು ಡಿಸೆಂಟ್ರಲೈಸೇಷನ್ ಅಂತ ನೋಡಿದಾಗ, ಇನ್ ದಿ ಡೆಲಿಗೇಷನ್ ವಾಟ್ ಹ್ಯಾಪನ್ಸ್ to lessen the burden of the manager. Yes, to lessen that means to decrease or to reduce. Lessen andre ಏನು, to reduce or to decrease the burden of the manager. ಆ ಬರ್ಡನ್ ಅನ್ನು ಕಡಿಮೆ ಮಾಡೋದು ಯಾರ್ದು, ಆ ಮ್ಯಾನೇಜರ್ದು ಅಂದರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಬರ್ಡನ್ ಅನ್ನು ಕಡಿಮೆ ಮಾಡೋದು. ಬರ್ಡನ್, ಹೌ ದಿ ಬರ್ಡನ್ಸ್ ಆರ್ ರೆಡ್ಯೂಸ್ಡ್ ಆರ್ ಹೌ ದಿ ಬರ್ಡನ್ಸ್ ಆರ್ ಲೆಸನ್ಡ್. ದಟ್ ಮೀನ್ಸ್ ಸಿ if the works are distributed among all the workers, and here no any one individual need not to require here to do that particular works. Okay, so that works is distributed among the various workers or among the various departments. So that's why that lesson that reduce the that particular works burdens. Okay, and whose burden, that the top level management or the manager's burden. And if you saying about that the decentralization, to increase the role of the subordinates in the organization by giving them more autonomy. Yes, so which one, the decentralization increase the role of subordinates. Okay, why? Because here if the decision making authority or decision making power is available or provided to the subordinates, and here same times that subordinates also answerable for their particular work for that the top level management. Okay, so that becomes what creates more or increase the role of that the particular subordinates. Okay, so ಏನು ಇಲ್ಲಿ ಅಥಾರಿಟಿ ಅಥವಾ ಪವರ್, ಡಿಸಿಷನ್ ಮೇಕಿಂಗ್ ಪವರ್ಗಳ ಕುರಿತಂತೆ ಅಥಾರಿಟಿ ಅಥವಾ ಪವರ್ಗಳನ್ನು ಸಬಾರ್ಡಿನೇಟ್ಸ್ಗೆ ವಹಿಸಿಕೊಟ್ಟಿರೋದ್ರಿಂದ ಇಲ್ಲಿ ಆ ಕೇವಲ ಅಲ್ಲಿ ಡಿಸಿಷನ್ಗಳನ್ನು ತೆಗೆದುಕೊಳ್ಳುವ ಅಷ್ಟೇ ಅಲ್ಲದೆ ಏನು ಮಾಡಬೇಕಾಗತ್ತೆ ಅಂದರೆ ಸಬಾರ್ಡಿನೇಟ್ಸ್ಗಳು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ಆನ್ಸರೇಬಲ್ ಆಗಬೇಕು. ಓಕೆ, ಅವರ ಒಂದು ಕಾರ್ಯಚಟುವಟಿಕೆಗಳ ಕುರಿತು ಏನಾಗಬೇಕಂದ್ರೆ ಅವರು ಅದಕ್ಕೆ ಆನ್ಸರೇಬಿಲಿಟಿ ಇರಬೇಕು ಅವ್ರ ಹತ್ತಿರ. ಓಕೆ, ಸೊ ಅದಕ್ಕೆ ಯಾಕಂದರೆ ಅವರು ಏನಾದರೂ ಅಲ್ಲಿ ಯಾವುದೇ ಆ್ಯಕ್ಟಿವಿಟಿಗಳಾಗಲಿ ಐದರ್ ಫ್ರಾಮ್ ದಟ್ ಈಸ್ ಏನು ಬೆನಿಫಿಟ್ ಆಗ್ಬೋದು ಅಥವಾ ದೆರ್ ಬಿಕಮ್ಸ್ ವಾಟ್ ಲಾಸ್, ಆದರೆ ಅವುಗಳಿಗೆ ಹೊಣೆಗಾರರು ಯಾರು ಅಂದರೆ ಹೂ ಈಸ್ ದ ರೆಸ್ಪಾನ್ಸಿಬಲ್ ಫಾರ್ ದಟ್ ಮೀನ್ಸ್ ದಿ ಸಬಾರ್ಡಿನೇಟ್ಸ್, ಆ್ಯಂಡ್ ದೇ ಬಿಕಮ್ಸ್ ಆನ್ಸರೇಬಲ್ ಫಾರ್ ದಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ದಟ್ಸ್ ವೈ that can enhance or increase the role of that the subordinates. Okay, yes, dear students, these are the what the few difference in between that the delegation as well as the decentralization. Okay, yes, then in the today's lecture totally we learned what the meaning of that the decentralization, definition of decentralization as well as the importance of decentralization and the comparative views about that the delegation as well as the decentralization. Okay, yes, then if you have any doubts regarding this, please comment on the same. I will clarify that. Okay, thank you.